ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದೇನೇ ದ್ವಿರಿಕ್ತಿ, ಜೋಡು ನುಡಿ, ಅವ್ಯಯ. ಈ ಮೂರು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಮುಖವಾದಂತಹ ವ್ಯಾಕರಣ. ಅದು ಯಾವುದ್ಯಾವುದು? ದ್ವಿರಿಕ್ತಿ, ಜೋಡು ನುಡಿ, ಅವ್ಯಯ. ಹಾಗಾದರೆ ಏನು ಈ ದ್ವಿರಿಕ್ತಿ ಅಂದರೆ? ನಾವು ಮಾತನಾಡುವ, ಬರೆಯುವ ಸಂದರ್ಭಗಳಲ್ಲಿ ಕೆಲವು ಪದಗಳನ್ನು ವಿಶಿಷ್ಟ ರೀತಿಯಲ್ಲಿ ಬಳಸುತ್ತೇವೆ. ನಾವು ಸಾಮಾನ್ಯವಾಗಿ ಮಾತನಾಡುವಾಗ ಅಲ್ಲ, ವಿಶೇಷ ಸಂದರ್ಭಗಳಲ್ಲಿ ಮಾತನಾಡುವಾಗ ಕೆಲವೊಂದು ವಿಶಿಷ್ಟ ರೀತಿಯ ಪದಗಳನ್ನು ಬಳಸುತ್ತೇವೆ. ಅಂತಹ ಪದಗಳನ್ನು ನಾವು ಅಂತರಂಗದ ಭಾವನೆಗಳನ್ನು ಸ್ಪಷ್ಟಪಡಿಸುವುದರೊಂದಿಗೆ ಭಾಷೆಯ ಸೊಬಗನ್ನು ಹೆಚ್ಚಿಸುತ್ತವೆ. ಅಂತಹ ಪದಗಳಲ್ಲಿ ನಾವು ಹಲವು ವಿಧಾನಗಳನ್ನು ನೋಡಬಹುದು. ಅವುಗಳೇ ದ್ವಿರಿಕ್ತಿ, ಜೋಡು ನುಡಿ ಹಾಗೂ ಅವ್ಯಯಗಳು. ಯಾವುದ್ಯಾವುದು? ದ್ವಿರಿಕ್ತಿ, ಜೋಡು ನುಡಿ ಹಾಗೂ ಅವ್ಯಯಗಳು. ಗಮನಿಸಿ, ಇಲ್ಲಿ ಪ್ರಮುಖ ವ್ಯಾಕರಣಕ್ಕೆ ಸಂಬಂಧಪಟ್ಟ ವಿಚಾರ ದ್ವಿರಿಕ್ತಿ, ಜೋಡು ನುಡಿ, ಅವ್ಯಯ. ಅಂದರೆ ನಾವು ಮಾತನಾಡುವ, ಬರೆಯುವ ಸಂದರ್ಭದಲ್ಲಿ ಕೆಲವು ಪದಗಳನ್ನು ವಿಶಿಷ್ಟ ರೀತಿಯಲ್ಲಿ ಬಳಸುತ್ತೇವೆ. ಅವು ನಮ್ಮ ಅಂತರಂಗದ ಭಾವನೆಗಳನ್ನು ಸ್ಪಷ್ಟಪಡಿಸುವುದರೊಂದಿಗೆ ಭಾಷೆಯ ಸೊಬಗನ್ನು ಕೂಡ ಹೆಚ್ಚಿಸುತ್ತವೆ. ಅಂತಹ ಪದಗಳಲ್ಲಿ ಹಲವು ವಿಧಗಳಿವೆ. ಅವುಗಳೇ ದ್ವಿರಿಕ್ತಿ, ಜೋಡು ನುಡಿ ಹಾಗೂ ಅವ್ಯಯಗಳು. ಹಾಗಾದರೆ ಮೊದಲಿಗೆ ದ್ವಿರಿಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ನಮಗೆ ಪದ ಕೇಳಿದ ತಕ್ಷಣವೇ ಗೊತ್ತಾಗುತ್ತೆ ಅದು ದ್ವಿರಿಕ್ತಿ ಅಂದರೆ ಎರಡು ಸಲ ಉಪಯೋಗಿಸುವಂತಹದ್ದು, ಎರಡು ಸಲ ಉಪಯೋಗಿಸುವ ಪದಗಳು ಅಂತ. ಇಲ್ಲಿ ಗಮನಿಸಿ, ಹೌದು ಹೌದು, ಮನೆ ಮನೆ, ನಿಲ್ಲು ನಿಲ್ಲು, ಬನ್ನಿ ಬನ್ನಿ, ಬೇಡ ಬೇಡ. ಹೀಗೆ ಒಂದೇ ಪದ ಎರಡು ಸಾರಿ ಬಳಕೆಯಾದರೆ ಅದನ್ನು ದ್ವಿರಿಕ್ತಿ ಎಂದು ಕರೆಯುತ್ತಾರೆ. ಗಮನಿಸಿ, ದ್ವಿರಿಕ್ತಿ ಅಂದರೆ ಒಂದೇ ಪದ ಎರಡು ಸಲ ಉಪಯೋಗಿಸುವುದಕ್ಕೆ, ಬಳಸುವುದಕ್ಕೆ ದ್ವಿರಿಕ್ತಿ ಎಂದು ಕರೆಯುತ್ತೇವೆ. ಇಲ್ಲಿ ದ್ವಿ ಎಂದರೆ ಎರಡು, ಉಕ್ತಿ ಎಂದರೆ ಏಳು, ದ್ವಿರಿಕ್ತಿ ಎಂದರೆ ಎರಡು ಬಾರಿ ಏಳು ಎಂದು ಅರ್ಥವನ್ನು ನೀಡುತ್ತದೆ. ದ್ವಿ ಅಂದರೆ ಎರಡು, ಉಕ್ತಿ ಅಂದರೆ ಏಳು, ದ್ವಿರಿಕ್ತಿ ಅಂದರೆ ಎರಡು ಬಾರಿ ಏಳು ಎಂಬ ಅರ್ಥವನ್ನು ನೀಡುತ್ತದೆ. ಇನ್ನು ಮುಂದುವರಿಯುತ್ತಾ ನೋಡೋಣ. ಕೆಲವೊಮ್ಮೆ ದ್ವಿರಿಕ್ತಿಯಲ್ಲಿ ಎರಡು ಪದಗಳು ಕೂಡಿದಾಗ ಮೊದಲ ಪದ ರೂಪಾಂತರಗೊಳ್ಳುವುದು ಉಂಟು. ಇಲ್ಲಿ ನಾವು ಸಾಮಾನ್ಯವಾಗಿ ಪದಗಳನ್ನು ಎರಡು ಬಾರಿ ಉಚ್ಚಾರ ಮಾಡ್ತೀವಿ. ಉದಾಹರಣೆಗೆ ಉತ್ಸಾಹ, ಅವಸರ, ದುಃಖ ಇತ್ಯಾದಿ ಸಂದರ್ಭಗಳಲ್ಲಿ ಭಾವನೆಗಳ ತೀವ್ರತೆಯನ್ನು ವ್ಯಕ್ತಪಡಿಸುವುದಕ್ಕಾಗಿ ಅಂತಹ ಪದಗಳನ್ನು ನಾವು ದ್ವಿರಿಕ್ತಿ ಅಂತ ಕರಿತೀವಿ. ಇಲ್ಲಿ ಕೆಲವೊಮ್ಮೆ ದ್ವಿರಿಕ್ತಿಯಲ್ಲಿನ ಎರಡು ಪದಗಳು ಕೂಡಿದಾಗ ಮೊದಲ ಪದ ರೂಪಾಂತರಗೊಳ್ಳುವುದು ಉಂಟು. ಅದನ್ನೇ ಗಮನಿಸಿ. ಕಡೆ ಪ್ಲಸ್ ಕಡೆ, ಕಟ್ಟ ಕಡೆ. ಕೆಳಗೆ ಪ್ಲಸ್ ಕೆಳಗೆ, ಕೆಳ ಕಡೆಗೆ. ತುದಿ ಪ್ಲಸ್ ತುದಿ, ತುತ್ತ ತುದಿ, ತುಟ್ಟ ತುದಿ. ಬಯಲು ಪ್ಲಸ್ ಬಯಲು, ಬಟ್ಟ ಬಯಲು. ಹಸಿರು ಪ್ಲಸ್ ಹಸಿರು, ಹಚ್ಚ ಹಸಿರು. ನಡುವೆ ಪ್ಲಸ್ ನಡುವೆ, ನಟ್ಟ ನಡುವೆ. ಗಮನಿಸಿ, ಎರಡು ಪದಗಳನ್ನು ಕೂಡಿದಾಗ ಒಂದು ಪದ ಆಗಿ ರೂಪಾಂತರಗೊಳ್ಳುತ್ತಿದೆ. ಇಂತಹ ಪದಗಳನ್ನು ನಾವು ದ್ವಿರಿಕ್ತಿ ಅಂತ ಕರಿತೀವಿ. ನೇರವಾಗಿ ಹೌದು ಹೌದು, ನಿಲ್ಲು ನಿಲ್ಲು, ಮನೆ ಮನೆ, ಬೇಡ ಬೇಡ, ಓಡು ಓಡು ಹೀಗೆಯೂ ಬಳಸ್ತೀವಿ. ಆನಂತರ ಕೆಲವೊಮ್ಮೆ ದ್ವಿರಿಕ್ತಿಯಲ್ಲಿ ಎರಡು ಪದಗಳನ್ನು ಕೂಡಿಸಿ ಕೂಡ ನಾವು ರೂಪಾಂತರವಾಗದ ರೂಪದಲ್ಲಿ ಬಳಕೆ ಮಾಡ್ತೀವಿ. ಅಂತಹ ಪದಗಳು ಕಟ್ಟ ಕಡೆ, ಕೆಳ ಕೆಳಗೆ, ತುತ್ತ ತುದಿ, ತುಟ್ಟ ತುದಿ, ಬಟ್ಟ ಬಯಲು, ಹಚ್ಚ ಹಸಿರು, ನಟ್ಟ ನಡುವೆ. ಹೀಗೆ ಹಾಗೆಯೇ ನಾವಿಲ್ಲಿ ನೋಡಬಹುದು ಮೊದಲು, ಮೊದಲು, ಒಚ್ಚ ಹೊಸದು, ಒಂದೊಂದು, ಮೆಲ್ಲ ಮೆಲ್ಲನೆ, ಬಗ್ಗು ಬಡಿ, ನುಗ್ಗು ನುರಿ. ಆ ಪದಗಳೇ ಇಲ್ಲಿ ನಾವು ಬಿಡಿಸಿದಾಗ ನೋಡಿ, ಮೊದಲು ಪ್ಲಸ್ ಮೊದಲು, ಮೊದಲು, ಹೊಸದು ಪ್ಲಸ್ ಹೊಸದು, ಒಚ್ಚ ಹೊಸದು, ಒಂದು ಪ್ಲಸ್ ಒಂದು, ಒಂದೊಂದು, ಮೆಲ್ಲನೆ ಪ್ಲಸ್ ಮೆಲ್ಲನೆ, ಮೆಲ್ಲ ಮೆಲ್ಲನೆ, ಬಡಿ ಪ್ಲಸ್ ಬಡಿ, ಬಗ್ಗು ಬಡಿ, ನುರಿ ಪ್ಲಸ್ ನುರಿ, ನುಗ್ಗು
ನುಗ್ಗು ನುರಿ. ಹೀಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ದ್ವಿರಿಕ್ತಿ ಅಂದರೆ ಏನು? ದ್ವಿರಿಕ್ತಿಯಲ್ಲಿ ನಾವು ಎರಡು ರೀತಿಯಲ್ಲೂ ಉಪಯೋಗಿಸ್ತೀವಿ. ಒಂದು ನೇರವಾಗಿ 2 ಸಾರಿ ಒಂದೇ ಪದವನ್ನು 2 ಸಲ ಉಪಯೋಗಿಸುವುದರ ಮೂಲಕ. ಮತ್ತೊಂದು ವಿಧಾನ ಅಂದರೆ 2 ಪದಗಳನ್ನು ಕೂಡಿಸಿ ರೂಪಾಂತರಗೊಂಡಂತಹ ಪದವನ್ನು ನಾವು ದ್ವಿರಿಕ್ತಿ ಅಂತ ಕರಿತೀವಿ ಅಂತ 2 ರೀತಿಯಲ್ಲಿ ಬಳಸುವ ಒಂದು ವಿಧಾನವನ್ನು ಕೂಡ ನಿಮ್ಮ ಜೊತೆ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಇನ್ನು ದ್ವಿರಿಕ್ತಿಯ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮತ್ತಷ್ಟು ವಿಡಿಯೋಗಳ ಲಿಂಕನ್ನು ಕೊಟ್ಟಿದ್ದೀನಿ, ನೀವು ನೋಡಬಹುದು. ಅಥವಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬಹುದು. ಮುಂದೆ ಹೋಗೋಣ, ಜೋಡು ನುಡಿ ಬಗ್ಗೆ ತಿಳ್ಕೊಳ್ಳೋಣ. ಜೋಡು ನುಡಿ ಅಂದರೆ ಇದು ಸಹ ದ್ವಿರಿಕ್ತಿಯಂತೆಯೇ ಬೇರೊಂದು ಬಗೆಯ ಶಬ್ದಗಳನ್ನು ಭಾಷೆಯಲ್ಲಿ ಪ್ರಯೋಗಿಸಲಾಗುತ್ತದೆ. ಅವುಗಳನ್ನು ಜೋಡು ನುಡಿ ಎಂದು ಕರೆಯುತ್ತಾರೆ. ಅರ್ಥವಿರುವ ಪದದೊಂದಿಗೆ ಸಮಾನಾರ್ಥ, ವಿರುದ್ಧಾರ್ಥ ಇಲ್ಲವೇ ಅರ್ಥರಹಿತ ಪದಗಳನ್ನು ಜೋಡಿಸಿ ಬಳಸುವುದು ಉಂಟು. ಇವುಗಳನ್ನೇ ಜೋಡು ನುಡಿ ಎಂದು ಕರೆಯುತ್ತಾರೆ. ಗಮನಿಸಿ ವಿದ್ಯಾರ್ಥಿಗಳೇ, ಜೋಡು ನುಡಿ ಅಂದರೆ ಬೇರೊಂದು ಬಗೆಯ ಶಬ್ದಗಳನ್ನು ಭಾಷೆಯಲ್ಲಿ ಪ್ರಯೋಗಿಸಲಾಗುತ್ತದೆ. ಅವುಗಳನ್ನು ಜೋಡು ನುಡಿ ಎಂದು ಕರೆಯುತ್ತೇವೆ. ಅಲ್ಲಿ ನಾವು ಅರ್ಥ ಇರುವ ಪದದೊಂದಿಗೆ ಸಮಾನಾರ್ಥಕ, ವಿರುದ್ಧಾರ್ಥಕ, ಸಮಾನಾರ್ಥಕ ಪದದಲ್ಲಿ ಹಾಗೂ ವಿರುದ್ಧಾರ್ಥಕ ಪದದಲ್ಲೂ ಕೂಡ ನಾವು ಬಳಸ್ತೀವಿ. ಹಾಗಾದರೆ ಯಾವ ರೀತಿ? ಇಲ್ಲಿ ಗಮನಿಸಿ. ಸಮಾನಾರ್ಥಕ, ವಿರುದ್ಧಾರ್ಥಕ ಇಲ್ಲವೇ ಅರ್ಥರಹಿತ ಪದಗಳನ್ನು ಜೋಡಿಸಿ ಬಳಸುವುದು ಉಂಟು ಜೋಡಿ ಪದಗಳಲ್ಲಿ. ಇವುಗಳನ್ನೇ ಜೋಡು ನುಡಿ ಎಂದು ಕರೆಯಲಾಗುತ್ತದೆ. ಇದನ್ನು ಪ್ರಾಸಕ್ಕಾಗಿ ಭಾಷೆಯ ಸೊಗಸನ್ನು ಹೆಚ್ಚಿಸಲು ಇವನ್ನು ಬಳಸಿದಂತೆ ತೋರುತ್ತದೆ. ಇನ್ನು ಅರ್ಥದ ತಿಳುವಳಿಕೆಯ ದೃಷ್ಟಿಯಿಂದ ಸಮಾನಾರ್ಥಕ ಜೋಡು ನುಡಿ, ಪೂರಕಾರ್ಥಕ ಜೋಡು ನುಡಿ, ವಿರುದ್ಧಾರ್ಥಕ ಜೋಡು ನುಡಿ ಮತ್ತು ಅಸ್ಪಷ್ಟವಾದ ಜೋಡು ನುಡಿಗಳು ಎಂದು ವಿಭಾಗಿಸಲಾಗಿದೆ. ಗಮನಿಸಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಾಗ ನಿಮಗೆ ಎಲ್ಲ ಪದಗಳು ಒಂದೇ ರೀತಿಯಾಗಿ ಕಾಣುತ್ತಿರುತ್ತವೆ. ಆಗ ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಅದು ಯಾವುದು ಜೋಡು ನುಡಿನ, ಅವ್ಯಯನ ಅಥವಾ ದ್ವಿರಿಕ್ತಿನ ಅಂತ. ಇಲ್ಲಿ ನಾವು ಜೋಡು ನುಡಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡಬಹುದು. ಅದು ಸಮಾನಾರ್ಥಕವಾಗಿ ಜೋಡು ನುಡಿ, ಸಮಾನಾರ್ಥಕ ಜೋಡು ನುಡಿ, ಪೂರಕಾರ್ಥಕ ಜೋಡು ನುಡಿ, ವಿರುದ್ಧಾರ್ಥಕ ಜೋಡು ನುಡಿ, ಇನ್ನು ಅಸ್ಪಷ್ಟವಾದ ಜೋಡು ನುಡಿಗಳೆಂದು ವಿಭಾಗಿಸಲಾಗಿದೆ. ಮೊದಲಿಗೆ ಸಮಾನಾರ್ಥಕವಾದಂತಹ ಜೋಡು ನುಡಿಯನ್ನು ಗಮನಿಸಿ. ಅವಳಿ ಜವಳಿ, ಇಲ್ಲಿ ನೀವು ನೋಡಬಹುದು. ಮೊದಲನೇದು ಅವಳಿ ಜವಳಿ, ಅಂದ ಚಂದ, ಎಡರು ತೊಡರು, ಹಾಗೆ ಉಡುಗೆ ತೊಡುಗೆ, ಕಪ್ಪು ಕಾಣಿಕೆ, ಕಪ್ಪ ಕಾಣಿಕೆ, ಗೆಡ್ಡೆ ಗೆಣಸು, ತಳ ಬುಡ. ಹಾಗೆಯೇ ಪೂರಕಾರ್ಥಕದಲ್ಲಿ ಗಮನಿಸಿ. ಅಕ್ಕಪಕ್ಕ, ಅಚ್ಚು ಮೆಚ್ಚು, ಆಚಾರ ವಿಚಾರ, ಅರಸಿ ಅಂತಸ್ತು, ಓದು ಬರಹ, ಕನಸು ಮನಸ್ಸು, ಕಾಡು ಮೇಡು. ಇನ್ನು ವಿರುದ್ಧಾರ್ಥಕದಲ್ಲಿ ಗಮನಿಸುವುದಾದರೆ ವಿರುದ್ಧಾರ್ಥಕ ಜೋಡು ನುಡಿಗಳು ಕಾಡು ನಾಡು, ಆದಿ ಅಂತ್ಯ, ಕನಸು ಮನಸ್ಸು ಕನಸು, ನೋವು ನಲಿವು, ಬೇವು ಬೆಲ್ಲ, ಪಂಡಿತ ಪಾಮರ, ಹಾಗೆ ಬೆಳಗು ಬೈಗು. ಇಂತಹ ಪದಗಳು ವಿರುದ್ಧಾರ್ಥಕ ಜೋಡು ನುಡಿಗಳು. ಇನ್ನು ಅಸ್ಪಷ್ಟಾರ್ಥಕ ಜೋಡು ನುಡಿ. ಅಸ್ಪಷ್ಟಾರ್ಥಕ ಅಂದರೆ ಅರ್ಥವನ್ನು ನೀಡದೇ ಇರತಕ್ಕಂತಹ ಒಂದು ಪದ ಅರ್ಥವನ್ನು ನೀಡುತ್ತೆ, ಮತ್ತೊಂದು ಪದ ಅರ್ಥವನ್ನು ನೀಡುವುದಿಲ್ಲ, ಅಂತಹ ಪದಗಳು. ಇಲ್ಲಿ ನೋಡಿ ಗಮನಿಸಿ, ಅದು ಎಂತಹದ್ದು ಅಸ್ಪಷ್ಟಾರ್ಥಕ ಜೋಡು ನುಡಿ ಅಂದರೆ ಅರೆ ಬರೆ, ಆರ್ತ, ಅಡ್ರ ಬಡ್ರ, ನಂತರ ಅಡ್ಡದಿಡ್ಡಿ, ಕೂಲಿ ನಾಲಿ, ಹುಳ ಉಪ್ಪಟೆ, ತಲೆ ಗಿಲೆ, ಹಾಗೆ ಮುಸುರೆ ಗಿಸ್ರೆ. ನಾವಿಲ್ಲಿ ನೋಡ್ಬೋದು ಮೊದಲನೇ ಪದಕ್ಕೆ ಅರ್ಥ ಇದೆ. ಅರೆ ಬರೆ, ಅದರಲ್ಲಿ ಮೊದಲನೇ ಪದ ನೋಡಿ ಅಡ್ರ, ಅಡ್ಡ, ಕೂಲಿ, ಹುಳು ಉಪ್ಪಡಿಯಲ್ಲಿ ಹುಳು, ತಲೆ, ಮುಸುರೆ. ಇಂತಹ ಪದಗಳು ಒಂದು ಅರ್ಥವನ್ನು ಕೊಟ್ಟರೆ ಮತ್ತೊಂದು ಅಸ್ಪಷ್ಟ ಅರ್ಥವನ್ನು ಕೊಡುತ್ತದೆ. ಅಂತಹ ಪದಗಳನ್ನು ನಾವು ಅಸ್ಪಷ್ಟಾರ್ಥಕ ಜೋಡು ನುಡಿಗಳು ಎಂದು ಕರೆಯುತ್ತೇವೆ.
ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ ಜೋಡು ನುಡಿಗಳಲ್ಲಿ ನಾವು ಸಮಾನಾರ್ಥಕ, ಪೂರಕಾರ್ಥಕ, ವಿರುದ್ಧಾರ್ಥಕ, ಅಸ್ಪಷ್ಟಾರ್ಥಕ ಜೋಡು ನುಡಿಗಳನ್ನು ನೋಡಬಹುದು. ಅವುಗಳು ಯಾವುದ್ಯಾವುದು ಅಂತ ನೋಡಿದ್ದೀವಿ. ಮುಂದುವರಿಯುತ್ತಾ ನಾವು ಅವ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅವ್ಯಯ ಅಂದರೆ ಏನು? ನಾವಿಲ್ಲಿ ಮೊದಲಿಗೆ ವಾಕ್ಯಗಳನ್ನು ನೋಡುವುದರ ಮೂಲಕ ತಿಳಿದುಕೊಳ್ಳೋಣ. ನೀನು ಮೆಲ್ಲಗೆ ಹೋಗು. ಮೊದಲನೆಯ ವಾಕ್ಯ, ನೀನು ಮೆಲ್ಲಗೆ ಹೋಗು. ಅವಳು ಮೆಲ್ಲಗೆ ಓದಿದಳು. ಅವಳು ಮೆಲ್ಲಗೆ ನಕ್ಕರು. ಅವರು ಮೆಲ್ಲಗೆ ನಕ್ಕರು. ಅದು ಮೆಲ್ಲಗೆ ನಡೆಯಿತು. ಈ ವಾಕ್ಯಗಳನ್ನು ಗಮನಿಸಿ, ಹೈಲೈಟ್ ಮಾಡಲಾಗಿದೆ. ಆ ಪದಗಳು ಮೆಲ್ಲಗೆ ಅನ್ನುವಂತಹದ್ದು ಪ್ರತಿ ವಾಕ್ಯದಲ್ಲೂ ಕೂಡ ಬಂದಿದೆ. ಇಂತಹ ಪದಗಳು ಮೆಲ್ಲಗೆ ಎಂಬ ಪದವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ ಏಕವಚನ, ಬಹುವಚನಗಳಲ್ಲೂ ಯಾವ ವ್ಯತ್ಯಾಸವನ್ನು ಕೂಡ ನಾವು ನೋಡಲು ಆಗುವುದಿಲ್ಲ. ಗಮನಿಸಿ, ಇಲ್ಲಿ ನಾವು ವ್ಯತ್ಯಾಸವನ್ನು ಗಮನಿಸಿದಾಗ ಎಲ್ಲಿ ಕೂಡ ನಾವು ವ್ಯತ್ಯಾಸವನ್ನು ನೋಡಲು ಸಾಧ್ಯವಿಲ್ಲ. ಅಂದರೆ ಏಕವಚನದಲ್ಲಿ, ಬಹುವಚನದಲ್ಲಿ, ಲಿಂಗಗಳಲ್ಲಿ ಹಾಗೆ ನಾವಿಲ್ಲಿ ವ್ಯತ್ಯಾಸವನ್ನು ನೋಡದೆ ಹಾಗೆಯೇ ಉಳ್ಕೊಳ್ಳುತ್ತೆ ಮೆಲ್ಲಗೆ ಎನ್ನುವಂತಹ ಪದ. ಇದರ ಮೇಲೆ ಯಾವ ವಿಧವಾದ ಪ್ರತ್ಯಯಗಳು ಕೂಡ ಸೇರುವುದಿಲ್ಲ. ಹೀಗೆ ಲಿಂಗ, ವಚನ, ವಿಭಕ್ತಿಗಳಿಂದ ಯಾವ ವ್ಯತ್ಯಾಸವನ್ನು ಹೊಂದದೆ ಅನೇಕ ಶಬ್ದಗಳನ್ನು ಭಾಷೆಯಲ್ಲಿ ಬಳಸುತ್ತೇವೆ. ಸುಮ್ಮನೆ, ನೆಟ್ಟನೆ, ಪಕ್ಕನೆ, ಮೆಲ್ಲಗೆ, ಸುತ್ತಲೂ, ಹೌದು, ತರುವಾಯ, ಇಲ್ಲ ಇಂತಹ ಶಬ್ದಗಳನ್ನು ನಾವು ಅವ್ಯಯ ಎಂದು ಕರೆಯುತ್ತಾರೆ. ಇದರ ಸೂತ್ರವನ್ನು ನಾವು ಹೀಗೆ ಹೇಳಬಹುದು. ಹೇಗೆ ಅಂದರೆ ನಾಮಪದ, ಕ್ರಿಯಾಪದ, ಲಿಂಗ, ವಚನ, ವಿಭಕ್ತಿ ಹಾಗೂ ಇವುಗಳಲ್ಲಿ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವಂತಹ ಶಬ್ದಗಳನ್ನು ಅವ್ಯಯ ಎಂದು ಕರೆಯಲಾಗುತ್ತದೆ. ಗಮನಿಸಿ, ಇಲ್ಲಿ ನಾಮಪದದಲ್ಲಿ ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಲ್ಲಿ ರೂಪಭೇದ ಹೊಂದದೇ ಇರುವಂತಹ ಪದಗಳನ್ನು ನಾವು ಅವ್ಯಯ ಎಂದು ಕರೆಯುತ್ತೇವೆ. ಅರ್ಥ ಆಯಿತು ಅಂದ್ಕೊಳ್ತೀನಿ ಅವ್ಯಯಗಳು ಅಂದರೆ. ಇನ್ನು ಈ ಒಂದು ಪಟ್ಟಿಯನ್ನು ಗಮನಿಸಿ, ಅವ್ಯಯಗಳ ವಿಧಗಳು ಹಾಗೂ ಉದಾಹರಣೆಯನ್ನು ನೀಡಲಾಗಿದೆ. ಪದಗಳು ಯಾವ್ಯಾವು ಅಂತ. ಇಲ್ಲಿ ಒಂದನೇದು ಸಾಮಾನ್ಯ ಅವ್ಯಯ, ಚೆನ್ನಾಗಿ, ನೆಟ್ಟಗೆ, ತಟ್ಟನೆ, ಬಿಮ್ಮನೆ, ಸುಮ್ಮನೆ, ಬೇಗನೆ, ಹಾಗೆ. ಇನ್ನು ಅನುಕರಣ ಅವ್ಯಯಗಳು ಜುಳುಜುಳು, ಪಟಪಟ, ದಗದಗ, ಸುಯ್ಯನೆ, ದಡದಡ, ಡಣಡಣ ಇತ್ಯಾದಿ. ಭಾವಸೂಚಕ ಅವ್ಯಯಗಳು ಎಂದಾಗ ಎಲ, ಅಯ್ಯೋ, ಅಕಟಕಟ, ಆಹಾ, ಬಲ, ಥೂ, ಅಭ ಇತ್ಯಾದಿ ಪದಗಳು. ಕ್ರಿಯಾರ್ಥಕ ಅವ್ಯಯಗಳಲ್ಲಿ ಉಂಟು, ಬೇಕು, ಬೇಡ, ಅಹುದು, ಸಾಕು, ಇಲ್ಲ, ಅಲ್ಲ, ಹೌದು ಇತ್ಯಾದಿ. ಸಂಬಂಧಾರ್ಥಕ ಅವ್ಯಯಗಳು ಅಂದರೆ ಮತ್ತು ಸಂಬಂಧವನ್ನು ಕಲ್ಪಿಸಿಕೊಡುವಂತಹದ್ದು ಒಂದು ವಾಕ್ಯಕ್ಕೂ ಮತ್ತೊಂದು ವಾಕ್ಯಕ್ಕೂ ಮತ್ತು ಒಂದು ಪದಕ್ಕೂ ಮತ್ತೊಂದು ಪದಕ್ಕೂ. ಅಂತಹ ಸಂಬಂಧಾರ್ಥಕ ಅವ್ಯಯಗಳು ಯಾವ್ಯಾವು ಅಂದರೆ ಮತ್ತು, ಅಥವಾ, ಆದ್ದರಿಂದ, ಆದುದರಿಂದ, ಅಲ್ಲದೆ, ಹಾಗಾದರೆ ಇತ್ಯಾದಿ. ಕೃದಂತ ಅವ್ಯಯಗಳು ಅಂದರೆ ಇರಲು, ಇರಲಾಗಿ, ಬರುತ್ತಿರಲು, ಬರುತ್ತಿರಲಾಗಿ ಇತ್ಯಾದಿ. ಇನ್ನು ತದ್ದಿತಾಂತ ಅವ್ಯಯ ಅಂದರೆ ಅಂತೆ, ತನಗೆ, ವರಗೆ, ಮಟ್ಟಿಗೆ, ರಾಮನಂತೆ, ಮನೆತನಕ ಇತ್ಯಾದಿ ಪದಗಳು. ಇನ್ನು ಅವಧಾರಣಾರ್ಥಕ ಅವ್ಯಯಗಳು ಅಂದರೆ ಅದೇ, ಇದೇ, ನಾನೇ ಇವುಗಳಲ್ಲಿ ಇರುವಂತಹ ಏಕಾರವನ್ನು ಅವಧಾರಣಾರ್ಥಕ ಅವ್ಯಯಗಳು ಎಂದು ಕರೆಯುತ್ತಾರೆ. ಇನ್ನು ಅನುಕರಣ ಅವ್ಯಯ ಅಂದರೆ ಏನು ಅಂತ ನೋಡೋಣ. ನಾವು ಕೇಳಿದ ಯಾವುದೇ ಧ್ವನಿಯನ್ನು ಯಥಾವತ್ತಾಗಿ ಅನುಕರಿಸಿ ಹೇಳುವ ಶಬ್ದಗಳನ್ನೇ ಅನುಕರಣ ಅವ್ಯಯಗಳು ಎಂದು ಕರೆಯುತ್ತಾರೆ. ಅಂದರೆ ನಾವು ಹೇಗೆ ಕೇಳಿಸ್ಕೊಳ್ತೀವಿ ಅದೇ ಪದವನ್ನು ಆ ರೀತಿಯೇ ಉಚ್ಚಾರಣೆ ಮಾಡುವಂತಹದ್ದು ಅನುಕರಣ ಅವ್ಯಯ ಎನಿಸಿಕೊಳ್ಳುತ್ತದೆ. ಉದಾಹರಣೆಗೆ, ಬೆಂಕಿಯು ಧಗಧಗ ಉರಿಯಿತು, ಕಲ್ಲು ರೊಯ್ಯನೆ ಹಾರಿ ಬಂತು, ನಾಯಿ ಬೌ ಬೌ ಎಂದು ಬೊಗಳಿತು. ಇಲ್ಲಿ ನಾವು ಹೇಗಿದೆಯೋ ಹಾಗೆಯೇ ಯಥಾವತ್ತಾಗಿ ಅನುಕರಿಸಿ ಹೇಳುತ್ತೇವೆ. ಇಂತಹ ಪದಗಳನ್ನೇ ನಾವು ಅನುಕರಣ ಅವ್ಯಯ ಎಂದು ಕರೆಯುವುದು. ಗಮನಿಸಿ, ದಗದಗ, ರೊಯ್ಯನೆ, ಬೌಬೌ ಇಂತಹ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಅನುಕರಣೆ ಮಾಡಿ ಹೇಳಿದ ಶಬ್ದಗಳನ್ನು ಅನುಕರಣ ಅವ್ಯಯಗಳು ಎನ್ನುತ್ತಾರೆ. ಇದೇ ರೀತಿ ಪಟಪಟ, ಚಟಚಟ, ಕರಕರ, ಗುಳುಗುಳು, ತಟತಟ, ಜುಳುಜುಳು, ಸುಯ್ಯನೆ ಇತ್ಯಾದಿಗಳನ್ನು ಅನುಕರಣ ಅವ್ಯಯಗಳು ಎಂದು ಗುರುತಿಸಲಾಗುತ್ತದೆ.
ಇದಾಗಿದೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವ್ಯಾಕರಣ ವಿಚಾರವಾದಂತಹ ಜೋಡುನುಡಿ, ದ್ವಿರಿಕ್ತಿ, ಅವ್ಯಯ ಹಾಗೂ ಇವುಗಳಿಗೆ ಉದಾಹರಣೆ ಸೂತ್ರ. ಹಾಗೆಯೇ ಅವ್ಯಯ ಅಂದರೆ ಏನು, ವಾಕ್ಯಗಳ ಮೂಲಕ ಉದಾಹರಣೆ. ಅವ್ಯಯಗಳಲ್ಲಿ ನಾವು ಎಷ್ಟು ವಿಧಗಳನ್ನು ನೋಡಬಹುದು, 8 ವಿಧಗಳನ್ನು ನೋಡಬಹುದು. ಅವುಗಳು ಯಾವ್ಯಾವು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ಪದಗಳು. ಇನ್ನು ಅನುಕರಣ ಅವ್ಯಯ ಅಂದರೆ ಏನು, ಅದನ್ನು ವಾಕ್ಯಗಳ ಮೂಲಕ ತಿಳಿದುಕೊಂಡೆವು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.